ನಾನು 5 ವರ್ಷ ಆದಮೇಲೆ ಸ್ವಲ್ಪ ಕನ್ನಡ ಮಾತಾಡುವಾಗ ಮಿಸ್ಟೇಕ್ಗಳು ಬರಬಹುದು. ನೀವೆಲ್ಲರೂ ಸ್ವಲ್ಪ ಅದನ್ನು ಶ್ರಮಿಸಬೇಕು. ಯಾಕಂದ್ರೆ ಈಗ ನಾನು ಹೇಗಾಗಿದೆ ಅಂದ್ರೆ ಇಡೀ ದೇಶದಲ್ಲಿ ಓಡಾಡ್ತಾ ಇದ್ದೀನಿ. ಕೆಲವು ಕಡೆ ಹಿಂದಿ ಮಾತಾಡ್ತಾ ಇದ್ದೀನಿ, ತಮಿಳು ಮಾತಾಡ್ತಾ ಇದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಹೇಗೋ ಲ್ಯಾಂಗ್ವೇಜ್ ಅಡ್ಜಸ್ಟ್ ಆಗಿ ಬಂದ್ಬಿಡ್ತದೆ. ಸೊ ಎಲ್ಲಿಯಾದ್ರೂ ಒಂದು ಕಡೆ ತಮಿಳ್ ಅಥವಾ ಹಿಂದಿ ಬಂದ್ಬಿಟ್ರೆ ತಾವೆಲ್ಲ ಶ್ರಮಿಸ್ಬೇಕು. ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಮಂಜುಳಾ ನಾಯ್ಕ ಅವರು ನನಗೆ ಹಿಡಿದುಕೊಂಡ್ರು. ಆದ್ರೆ ಬಿಟ್ಟೇ ಇಲ್ಲ. ನಾನು ಹೇಳಿದೆ ಎಷ್ಟೋ ಕಷ್ಟ ಇದೆ ಮೇಡಮ್ ಅಂತ, ಬರಲೇಬೇಕು ಅಂತ ಹಿಡ್ಕೊಂಡ್ಬಿಟ್ರು. ನಾನೇನೋ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾರೆ ಅಂತ ಒಂದು ಹಳು ಹೇಳಿ ಹೋಗೋಣ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಎಲ್ಲ ಮಕ್ಕಳು ಬೇರೆ ಬಂದಿದ್ದೀರಿ. ನನಗೆ ಬಹಳ ಪ್ರೀತಿಯ ವಿಷಯ, ನನಗೆ ಸಂತೋಷವಾದ ವಿಷಯ ಏನಂದ್ರೆ ಮದರ್ ತೆರೇಸಾ ಈಸ್ ನಾಟ್ ಅ ಹ್ಯೂಮನ್ ಬೀಯಿಂಗ್, ಶಿ ಈಸ್ ಮದರ್. ಅವರನ್ನು ನೆನಪು ಮಾಡುವ ವಾಟ್ ಶಿ ಸಿಂಬಲೈಸಸ್, ಅವರು ಏನು ಅಂತ ನೆನಪು ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಜನ ಇಲ್ಲಿ ಮಂಗಳೂರಲ್ಲಿ ಬಂದಿದ್ದೀವಿ ಅಂದ್ರೆ ಇದಕ್ಕಿಂತ ದೊಡ್ಡ ಒಂದು ಸಿಂಬಲ್ ಏನೂ ಇಲ್ಲ. ಅಷ್ಟೊಂದು ನನಗೆ ಅಷ್ಟೊಂದು ಖುಷಿ ಆಗ್ತದೆ. ಎರಡನೇದು, ಮಂಗಳೂರಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಇದ್ದೆ, ಯಾರಿಗೂ ಗೊತ್ತು. ಅದೇ ಸಂದರ್ಭದಲ್ಲಿ ನಾನು ಅರ್ಧದಲ್ಲಿ ನನ್ನ ಕೆಲಸ ಬಿಟ್ಟು ಹೋಗ್ಬಿಟ್ಟೆ. ಸೊ ಮಂಗಳೂರಿಗೆ ನನ್ನ ಕೆಲಸವನ್ನು ಇನ್ನೂ ನಾನು ಕಂಪ್ಲೀಟ್ ಮಾಡಿಲ್ಲ ಅಂತ ನನಗೊಂದು ಮನಸ್ಸಲ್ಲಿದೆ. ಸೊ ಯಾವಾಗಲೂ ಅದು ಒಂದು ಸಾರಿ ಇನ್ ದ ನೆಕ್ಸ್ಟ್ ಫೇಸ್ ಇದೆಲ್ಲ ಕಂಪ್ಲೀಟ್ ಮಾಡಬೇಕು. ಮಂಗಳೂರು ಜೊತೆಗೆ ಆ ರಿಲೇಶನ್ಶಿಪ್ ನನಗೆ ಒಂಥರ ಪರ್ಮನೆಂಟ್ ಆಗ್ಬಿಟ್ಟಿದೆ. ನಾವು ಒಂದು ವೇಳೆ ಇಲ್ಲಿ ಟೆನ್ಯೂರ್ ಕಂಪ್ಲೀಟ್ ಮಾಡಿ ಹೋಗಿದ್ರೆ ನನಗೆ ಅದು ಎಫೆಕ್ಟ್ ಬಂದಿರಲಿಲ್ಲ. ಇಲ್ಲಿ ಅರ್ಧದಲ್ಲಿ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ನನಗೆ ಯಾವಾಗಲೂ ಆ ಒಂದು ಗ್ಯಾಪ್ ಇದ್ದೇ ಇರ್ತದೆ. ಸೊ ಮಂಗಳೂರು ಜೊತೆಗೆ ಅದು ಟ್ರಾವೆಲ್ ನಂದು ಆಗ್ತಾನೆ ಇರ್ತದೆ. ಯಾಕಂದ್ರೆ ಅಷ್ಟೊಂದು ನಾನು ಐ ಆಮ್ ಆಲ್ವೇಸ್ ಅಮೇಸ್ಡ್ ಬೈ ದಿಸ್ ಪ್ಲೇಸ್. ಈ ಜಾಗದಲ್ಲಿ ಏನೇನು ಇತಿಹಾಸಗಳು, ಏನೇನು ಕಲ್ಚರ್, ಎವ್ರಿ ಟೈಮ್ ನಾನು ಹೊರಗಡೆ ಹೋದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ಮಂಗಳೂರು ಈಸ್ ದ ಫಸ್ಟ್ ಸಿಟಿ ಸ್ಟೇಟ್ ಆಫ್ ಇಂಡಿಯಾ. ಸಿಟಿ ಸ್ಟೇಟ್, ಅಷ್ಟೊಂದು ಪೊಟೆನ್ಷಿಯಲ್, ಅಷ್ಟೊಂದು ಎವ್ರಿಥಿಂಗ್ ಇಸ್ ದೇರ್ ಈ ಜಗದಲ್ಲಿ. ಸೊ ಹಾಗಾಗಿ ಯಾವಾಗಲೂ ನನಗೆ ಬಹಳ ಖುಷಿ ಬರ್ಲಿಕ್ಕೆ. ಫಸ್ಟ್ ಟೈಮ್ ನಾನು ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಜಿಲ್ಲಾಧಿಕಾರಿ ಆಗುವಾಗ ಅಷ್ಟೊಂದು ವೇದಿಕೆಯಲ್ಲೆಲ್ಲ ಮಾತಾಡಿಲ್ಲ, ನನಗೆ ಭಯ. ಈ ವೇದಿಕೆ ಮೈಕ್ ನೋಡಿದ್ರೆ ಭಯ, ಸ್ವಲ್ಪ ದೂರನೇ ಇರ್ತಾ ಇದ್ದೆ. ಬಟ್ ಈಗ ಮೈಕ್ ಮುಂದೆನೆ ಇರಬೇಕಾದ ಒಂದು ಪರಿಸ್ಥಿತಿ ಬಂದಿದೆ. ಎರಡನೇದು, ಇವತ್ತು ನಾನು ಮಂಗಳೂರಲ್ಲಿ ನೋಡಿದ್ರೆ ಅಲ್ಲಲ್ಲಿ ನನ್ನ ಪೋಸ್ಟರ್ ನೋಡಿ ನನಗೆ ಸ್ವಲ್ಪ ಗಾಬರಿ ಆಯಿತು. ಇದೇನೋ ಡಿಫ್ರೆಂಟ್ ಆಗ್ಬಿಟ್ಟಿದೆ ಮ್ಯಾಂಗ್ಳೂರ್ ಅಂತ, ನಮ್ದೇ ಪೋಸ್ಟರ್ ಹಾಕಿದ್ದಾರೆ. ಸೊ ಐ ಆಮ್ ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಥ್ಯಾಂಕ್ಫುಲ್ ಟು ಎವ್ರಿಬಡಿ, ಮೈ ಫ್ರೆಂಡ್ಸ್, ಪಾರ್ಟಿ ಮೆಂಬರ್ಸ್. ಇವತ್ತು ನಾನು ಜಾಸ್ತಿ ಭಾಷಣ ಮಾಡಲ್ಲ, ಯಾಕಂದ್ರೆ ವಿ ಹ್ಯಾವ್ ಅನ್ ಎಕ್ಸ್ಪರ್ಟ್ ಟು ಗಿವ್ ದಟ್ ಸ್ಪೀಚ್. ನಾನು ಹರಿಪ್ರಸಾದ್ ಸಾಹೇಬ್ ಇರುವಾಗ, ಅಂದ್ರೆ ಹಿ ಸಚ್ ಅ ಟಾಲ್ ಪರ್ಸನ್, ನಾವೆಲ್ಲ ಇನ್ನೂ LKG ಅಲ್ಲಿ ಇದೀವಿ ಅವ್ರ ಮುಂದೆ. ಸೊ ಅವರಿಂದ ಬಹಳ ವಿಷಯಗಳು ನಾವು ತಿಳ್ಕೊಬೇಕಾಗ್ತದೆ. ಬಟ್ ಎರಡೆರಡು ಮಾತು ಮಾತ್ರ ನಾನು ಹೇಳಿ ನಿಮ್ಗೆ ಮುಗಿಸ್ಲಿಕ್ಕಿದ್ದೀನಿ. ಮದರ್ ತೆರೇಸಾ ಸ್ಟುಡ್ ಫಾರ್ ಸಮಥಿಂಗ್. ವಾಟ್ ಇಸ್ ದಟ್? ಅದು ನಾವು ಅರ್ಥ ಮಾಡ್ಕೋಬೇಕು. ಮದರ್ ತೆರೇಸಾ ಮಾತ್ರ ಅಲ್ಲ, ಈ ದೇಶದಲ್ಲಿ ತುಂಬಾ ವರ್ಷದಿಂದ ಒಂದು ಫೈಟ್ ನಡೀತಾ ಇದೆ. ನಿಮ್ಗೆಲ್ಲ ಅದು ಗೊತ್ತಿದೆಯಾ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ. ಅದು ಏನಂದ್ರೆ ಎರಡು ಮೈಂಡ್ ಸೆಟ್ ಇದೆ. ಮೈಂಡ್ ಸೆಟ್ ಅಂದ್ರೆ ಮನಸ್ಥಿತಿಗಳು. ಒಂದು ಮನಸ್ಥಿತಿ ಎಲ್ಲರನ್ನು ಸಮಾನವಾಗಿ ನೋಡುವುದು, ಈಕ್ವಲ್ ಆಗಿ ನೋಡುವುದು, ಎಲ್ಲರನ್ನು ಪ್ರೀತಿ ಮಾಡಿಸೋದು, ಎಲ್ಲರನ್ನು ಸಹೋದರತ್ವದಿಂದ ನೋಡುವುದು. ಇದು ಒಂದು ಮನಸ್ಥಿತಿ. ಇನ್ನೊಂದು ಮನಸ್ಥಿತಿ ಹೇಗಿರ್ತದೆ ಅಂದ್ರೆ ನಾನ್ ಮೇಲೆ ನಿನ್ ಕೀಳೆ ಅಂತ ಥಿಂಕ್ ಮಾಡೋದು. ಈ ಎರಡು ಮನಸ್ಥಿತಿಗಳ ಮಧ್ಯದಲ್ಲಿ ಈ ದೇಶದಲ್ಲಿ ತುಂಬಾ ಟೈಮಿಂದ ಫೈಟ್ ನಡೀತಾ ಇದೆ. ನಿಮ್ಗೆಲ್ಲ ಬುದ್ಧ ಗೊತ್ತಿದೆ. ಬುದ್ಧರು ಏನ್ ಮಾಡಿದ್ದಾರೆ? ಬುದ್ಧರು ಯಾವಾಗ ಹುಟ್ಟಿದ್ದಾರೆ? ಬುದ್ಧರು ಈ ಏನೋ ಒಂದು ದಬ್ಬಾಳಿಕೆ ಮಾಡುವ ವರ್ಚಸ್ವ ಮನಸ್ಥಿತಿಯನ್ನು ಎದುರಿಸಿ
ಅವರು ಒಂದು ಈಕ್ವಲ್ ಮಾರ್ಗವನ್ನು ತೋರಿಸಿದ್ದಾರೆ. ಅದೇ ತರ ಈ ದೇಶದಲ್ಲಿ ತುಂಬಾ ವರ್ಷದಿಂದ ತುಂಬಾ ಜನ ಈ ಫೈಟ್ ಅಲ್ಲಿ ಇದ್ದರು. ಆ ಫೈಟ್ ಇವತ್ತು ನಡೀತಾ ಇದೆ. ಹೈರಾರ್ಕಿ ವರ್ಸಸ್ ಈಕ್ವಿಟಿ, ಏನು ಒಂದು ವರ್ಚಸ್ವ ಮತ್ತೆ ಈಕ್ವಿಟಿ. ಇದರಲ್ಲಿ ಯಾವ್ದು ನಮಗೆ ಒಳ್ಳೇದಂತ ನಿಮ್ಗೆ ಅನಿಸ್ತಾ ಇದೆ? ಈ ವರ್ಚಸ್ವ ಒಳ್ಳೇದಾ, ಸಮಾನತೆ ಒಳ್ಳೇದಾ? ಸಮಾನತೆ ತಾನೇ ಒಳ್ಳೇದು. ಎಲ್ಲರೂ ಹೋಗ್ತಿರಲ್ಲ, ನಾವೆಲ್ಲರೂ ಸಮ ಅಲ್ಲ, ಎಲ್ಲರೂ ಈಕ್ವಲ್, ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ನಮ್ ಸ್ವತಂತ್ರ, ನಿಮ್ಗೆಲ್ಲ ಗೊತ್ತಿದೆ, ಸ್ವತಂತ್ರ ಹೋರಾಟ ನಡೀತಾ ಇತ್ತು. ಸ್ವತಂತ್ರ ಹೋರಾಟ ಕೂಡ ನೀವು ಬಹಳ ಜನ ಕೇಳಿದ್ರೆ ಏನ್ ಹೇಳ್ತಾರೆ, ಈ ಬ್ರಿಟಿಷ್ನರಿಗೆ ವಿರುದ್ಧವಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ನಾನು ಹಾಗೆ ತರ ನೋಡ್ತಾ ಇಲ್ಲ. ಬ್ರಿಟಿಷ್ನರ ಜೊತೆಗೆ ಅವರಿಗೆ ವಿರುದ್ಧವಾಗಿ ಮಾಡಿದೀವಿ, ಹೌದು, ಅದು ಒಂದು 30% ಮಾತ್ರ. ಆದ್ರೆ 70% ನಾವು ಈ ಸಮಾನತೆಗೋಸ್ಕರನೂ ಆ ಹೋರಾಟವನ್ನು ಮಾಡಿದ್ವಿ. ಅಂದ್ರೆ ಈ ಬ್ರಿಟಿಷ್ ಅವರು ಹೋದ ಮೇಲೆ ಈ ದೇಶ ಹೇಗಿರ್ಬೇಕು, ಹಾಗೇನೆ ಇರಬೇಕಾ, ಈಗ ಆಗಬೇಕಾ? ಸೊ ನಾವು ಈಗ ಆಗಬೇಕು ಅಂತ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿದ್ವಿ. ನಿಮ್ಗೆಲ್ಲ ಗಾಂಧೀಜಿ ಗೊತ್ತಿದೆ. ಗಾಂಧೀಜಿ ಏನ್ ಡ್ರೆಸ್ ಹಾಕಿದ್ರು? ಏನಿಲ್ಲ, ಅವ್ರದ್ದು ಧೋಟಿ ಮಾತ್ರ ಹಾಕಿದ್ರು. ಯಾಕೆ? ಅವ್ರ ಹತ್ರ ಡ್ರೆಸ್ ಇಲ್ಲವಾ? ಯಾಕೆ ಮಾಡಿದ್ದಾರೆ ಅಂದ್ರೆ, ನನ್ನ ದೇಶದಲ್ಲಿ ಇರುವ ಒಬ್ಬ ರೈತನಿಗೆ ಈ ಶರ್ಟ್ ಇಲ್ಲ, ನನಗೆ ಮಾತ್ರ ಯಾಕೆ ಅಂತ ಅದನ್ನು ಬಿಟ್ಟಾಕಿದ್ದಾರೆ. ಅದೊಂದು ಸಿಂಬಲ್, ನಾವೆಲ್ಲ ಸಮ ಅಂತ ಹೇಳುವುದಕ್ಕೆ, ಆ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಅವ್ರು ಮಾಡಿರುವ ಒಂದು ವಿಷಯ, ಕೃತ್ಯ. ಸೊ ಹಾಗಾಗಿ ಸ್ವತಂತ್ರ ಹೋರಾಟ ಇದೆಯಲ್ಲ, ಅದು ಸಮಾನತೆಗೋಸ್ಕರ ಮಾಡಿರುವ ಹೋರಾಟ. ಅದು ಯಾವುದೋ ಬ್ರಿಟಿಷ್ ವಿರುದ್ಧವಾಗಿ ಮಾಡಿರೋದು ಮಾತ್ರ ಇಲ್ಲ. ಹಾಗಾಗಿ ಸ್ವತಂತ್ರ ಆದ ಮೇಲೆ ನಾವು ಒಂದು ಸಂವಿಧಾನ ಮಾಡಿದ್ದೇವೆ. ಸಂವಿಧಾನ ಯಾಕೆ ಮಾಡಿದೀವಿ ಅಂದ್ರೆ, ಈ ಸಮಾನತೆಯನ್ನು ಒಂದು ಬರೆದು ಬಿಟ್ಟಿದೀವಿ. ಬರೆದ್ರೆ ಮತ್ತೆ ಯಾರು ಚೇಂಜ್ ಮಾಡಕ್ ಆಗಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೇತೃತ್ವದಲ್ಲಿ ಆ ಪ್ಲಾನ್ ಅನ್ನು ನಾವು ಮಾಡಿದ್ದೀವಿ. ಈ ದೇಶವನ್ನು ಯಾವ ರೀತಿ ನಾವು ಸಮಾನ ಮಾಡ್ತೀವಿ ಅಂತ ಒಂದು ಪ್ಲಾನ್ ಅನ್ನು ಮಾಡಿದ್ದೀವಿ. ಅದಕ್ಕೆ ಮುಂಚೆ ಒಂದು ದೊಡ್ಡ ಸಮಸ್ಯೆ ಆಯ್ತು. ಅಂದ್ರೆ ಈ ಸಮಾನತೆಯನ್ನು ಬಹಳ ಜನ ಒಪ್ಪಲಿಲ್ಲ. ಅವತ್ತು ಒಪ್ಪಲಿಲ್ಲ, ಇವತ್ತು ಒಪ್ಪಲಿಲ್ಲ. ಆದ್ರೆ ಭಾರತ ದೇಶ ಬರೀ ಸಮಾನತೆ ಮಾತ್ರ ಅಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಹುಟ್ಟಿರೋದು ತಮಿಳುನಾಡಲ್ಲಿ. ನನ್ನ 35 ವಯಸ್ಸುವರೆಗೆ ನನಗೆ ತಮಿಳ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಆದ್ರೆ 2 ವರ್ಷ ಇಲ್ಲಿ ಬಂದ ಮೇಲೆ, ಕರ್ನಾಟಕದಲ್ಲಿ ಬಂದ ಮೇಲೆ, ನಮ್ಮ ಜನರ ಪ್ರೀತಿ ಎಲ್ಲ ನಮ್ಮ ಕನ್ನಡ ಎಷ್ಟು ಈಸಿಯಾಗಿ ಬರ್ತಾ ಇದೆ. ನಾನು ಕೂಡ ಅನಿಸಿಲ್ಲ. ಈಗ ಹೇಗೋ ಹಿಂದಿ ಬರ್ತಾ ಇದೆ, ಹೇಗೆ ಹಿಂದಿ ಬರ್ತಾ ಇದೆ ಗೊತ್ತಿಲ್ಲ, ನನಗೆ ಬರ್ತಾ ಇದೆ. ಸೊ ನಾವೆಲ್ಲ ಬೇರೆ ಬೇರೆ ಜಾಗದಿಂದ ಬಂದಿದ್ದೇವೆ, ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ದೀವಿ, ಬೇರೆ ಬೇರೆ ನೋಡಿದ್ರೆ ಬೇರೆ ಬೇರೆ ತರ ಇರ್ತೇವೆ, ಬೇರೆ ಬೇರೆ ದೇವರನ್ನು ಪೂಜೆ ಮಾಡ್ತೀವಿ, ಎಲ್ಲ ಬೇರೆ 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 ಬೇರೆ. ಈ ಬೇರೆ ಬೇರೆ ಅವರೆಲ್ಲ ಒಟ್ಟಿಗೆ ಇರಬಹುದಾ ಅಂತ ಒಂದು ದೊಡ್ಡ ಪ್ರಶ್ನೆ ಅವತ್ತೂ ಇತ್ತು. ಬಹಳ ಜನ ಅದು ಇಲ್ಲ ಅಂತ ಹೇಳಿದ್ರು. ಇಲ್ಲ, ಬೇರೆ ಬೇರೆ ಜನ ಹೇಗೆ ಒಟ್ಟಿಗೆ ಇರಬಹುದು, ಒಂದೇ ಟೈಪ್ ಜನ ಒಂದೇ ಕಡೆ ಇರಬೇಕು ಅಂತ ಇನ್ನೊಂದು ಐಡಿಯಾ ಇತ್ತು. ಬಟ್ ನಾವು ಭಾರತವನ್ನು ಸೃಷ್ಟಿ ಮಾಡುವಾಗ ನಮ್ಮ ಸ್ವತಂತ್ರ ಹೋರಾಟದಿಂದ ನಾವು ಏನ್ ಕಲ್ತಿದ್ದೇವೆ, ಆ ಬ್ರಿಟಿಷ್ನರಿಗೆ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡಿದ್ವಿ. ಸೊ ನಾವು ಒಟ್ಟಿಗೆ ಇರ್ತೇವೆ ಅಂತ ಒಂದು ಛಲ ಇಟ್ಟುಕೊಂಡು ಈ ದೇಶವನ್ನು ಕಟ್ಟಿದ್ದೇವೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ, ಟಾಲರೇಟಿಂಗ್ ಡಿಫರೆನ್ಸಸ್ ಅಂತ. ಟಾಲರೇಟಿಂಗ್ ಡಿಫರೆನ್ಸಸ್. ಬಟ್ ನಮ್ಮ ಭಾರತ ಟಾಲರೇಟಿಂಗ್ ಡಿಫರೆನ್ಸಸ್ ಅಲ್ಲಿ ಮಾಡಿಲ್ಲ. ವಿ ವಾಂಟೆಡ್ ಟು ಸೆಲೆಬ್ರೇಟ್ ಡಿಫರೆನ್ಸಸ್. ಅರ್ಥ ಡಿಫರೆನ್ಸ್ ಗೊತ್ತಿದೆಯಾ? ಸೆಲೆಬ್ರೇಟ್ ಅವರ್ ಡಿಫರೆನ್ಸಸ್. ನೀವು ಬೇರೆಯವರು, ನಾನು ಬೇರೆಯವನು, ಬಟ್ ನಿಮ್ಮ ಬೇರೆತನವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಒಂದು ಐಡಿಯಾ ಇಸ್ ದ ಐಡಿಯಾ ಆಫ್ ಇಂಡಿಯಾ. ಅದಕ್ಕೆ ನೀವು ನೋಡಿದ್ರೆ ನಮ್ಮ ಊರಲ್ಲಿ ಕ್ರಿಸ್ಮಸ್ ಆದ್ರೆ ಕ್ಯಾರಲ್ ಶುರುವಾಗ್ತದೆ. ನಾವೆಲ್ಲರೂ ಹೋಗ್ತೀವಿ ಕ್ಯಾರಲ್ಗೆ. ಅದು ಏನ್ ಹಾಡೋ ನಮ್ಗೆ ಗೊತ್ತಿಲ್ಲ, ನಾವು ಹೋಗ್ತೀವಿ. ಆದ್ರೆ ನಮಗೊಂದು ಸಂತೋಷ. ದಿವಾಲಿ ನಡೀತದೆ, ಎಲ್ಲರೂ ಬಂದು ಆಚರಣೆ ಮಾಡ್ತಾರೆ, ಅದು ಒಂದು ಸಂತೋಷ. ಎಲ್ಲರೂ ಬಂದು ಆಚರಣೆ ಮಾಡೋದು ಮಕ್ಕಳಿಗೆಲ್ಲ. ರಂಜಾನ್ ಆಗ್ತದೆ, ನಾವೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಈ ಡಿಫರೆನ್ಸಸ್ ಅನ್ನು ಸೆಲೆಬ್ರೇಟ್ ಮಾಡುವ ಒಂದು ಮನಸ್ಥಿತಿ ಅಲ್ಲ, ದಿಸ್ ಇಸ್ ಇಂಡಿಯಾ. ದಿಸ್ ಇಸ್ ಕಾಲ್ಡ್ ದ ಐಡಿಯಾ ಆಫ್ ಇಂಡಿಯಾ. ಸೊ ಈ ಐಡಿಯಾ ಆಫ್ ಇಂಡಿಯಾವನ್ನು ನೀವೆಲ್ಲ ಒಪ್ತೀರಾ ಇಲ್ವಾ?
ಒಪ್ತೀವಲ್ಲ? ಈ ಐಡಿಯಾ ಆಫ್ ಇಂಡಿಯಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಮೇಜಿಂಗ್. ಇದು ಪ್ರಪಂಚದಲ್ಲಿ ಇಷ್ಟು ವಿಭಿನ್ನತೆಯನ್ನು ಆಚರಣೆ ಮಾಡುವ ದೇಶ ಇಲ್ಲ. ಸೊ ಹಾಗಾಗಿ ನಾವು ಒಂದು ಸಂವಿಧಾನ ಮಾಡಿದ್ದೇವೆ. ಆ ಸಂವಿಧಾನದಲ್ಲೇ ಇದು ಸೆಲೆಬ್ರೇಷನ್, ಈಕ್ವಿಟಿ ಎಲ್ಲವನ್ನು ನಾವು ಅಲ್ಲಿ ಕೋಡಿಫೈ ಮಾಡಿಬಿಟ್ಟಿದ್ವಿ. ಆ ಸಂವಿಧಾನದ ಮೇಲೆ ಈ 50-70 ವರ್ಷ ನಮ್ಮ ದೇಶ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಸುಖವಾಗಿ ಹ್ಯಾಪಿಯಾಗಿ ಇರ್ತೇವೆ. ಸೊ ನನ್ನ ಅಭಿಪ್ರಾಯಕ್ಕೆ ಬಹಳ ಜನ ಹೇಳ್ತಾರೆ ದೇವರು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅಂತ. ನಾನು ಹೇಳ್ತೀನಿ, ನಮ್ಮ ಜೊತೆಗೆ ದೇವರು ಸಂವಿಧಾನ ರೂಪದಲ್ಲಿ ಬಂದಿದ್ದಾರೆ. ಈ ಸಂವಿಧಾನ ಮಾತ್ರ ಇಲ್ಲದೆ ಹೋದ್ರೆ ನಾವು ಇವತ್ತು ಇಷ್ಟು ಒಂದು ಸಮಾನತೆಯಿಂದ, ಇಷ್ಟೊಂದು ಪ್ರೀತಿಯಿಂದ ಇರುವುದಿಲ್ಲ. ಸೊ ಹಾಗಾಗಿ ಇವತ್ತು ಮದರ್ ಅವರ ಒಂದು ಲಿವಿಂಗ್ ಸಂವಿಧಾನ, ಅವರು ನಮಗೆ ಹೇಳಿಕೊಟ್ಟಿರುವ ಮೆಸೇಜೇ ಇಷ್ಟು: ಯು ಸೆಲೆಬ್ರೇಟ್ ಈಚ್ ಅದರ್, ಡೋಂಟ್ ಟಾಲರೇಟ್. ಅಂದ್ರೆ ನಾವು ಸಹಿಸ್ಕೊಳ್ತೀವಿ ಅಂತಲ್ಲ, ನಾವು ಆಚರಣೆ ಮಾಡಬೇಕು ನಮ್ಮ ಡಿಫರೆನ್ಸ್ ಅನ್ನು. ಅದೇ ಐಡಿಯಾ ಆಫ್ ಇಂಡಿಯಾ. ದಟ್ ಈಸ್ ದಿ ಐಡಿಯಾ ಆಫ್ ಮ್ಯಾಂಗ್ಳೂರ್. ನಾನ್ ನೋಡಿರೋವರೆಗೆ ಮ್ಯಾಂಗ್ಳೂರ್ಗಿಂತ ವಿಭಿನ್ನತೆ ನಾನು ಎಲ್ಲಿನೂ ನೋಡಿಲ್ಲ. ಒಂದೇ ಸ್ಟ್ರೀಟ್ ಅಲ್ಲಿ, ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ, ಎಲ್ಲ ಡಿಫರೆಂಟ್ ಟೈಪ್ ಆಫ್ ಪೀಪಲ್. ದಿಸ್ ಇಸ್ ಅ ಮಿನಿ ಇಂಡಿಯಾ. ದಟ್ ಇಸ್ ವೈ ಐ ಕೀಪ್ ಸೇಯಿಂಗ್ ಮ್ಯಾಂಗ್ಳೂರ್ ಇಸ್ ಅ ಸಿಟಿ ಸ್ಟೇಟ್. ಸೊ ನನ್ನ ಒಂದು ಪ್ರೀತಿಯ ರಿಕ್ವೆಸ್ಟ್ ನನ್ನ ಮಕ್ಕಳಿಗೆ, ವಿಭಿನ್ನತೆಯನ್ನು ಆಚರಣೆ ಮಾಡಬೇಕು. ನೀವು ಅದನ್ನು ಕಲಿಯಬೇಕು. ಅದರಲ್ಲಿರುವ ಖುಷಿ ಇದೆಯಲ್ಲ, ಅದು ಬಹಳ ಡಿಫರೆಂಟ್ ಖುಷಿ, ಬೇರೆ ಲೆವೆಲ್ ಖುಷಿ ಅದು. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಮತ್ತೆ ನನ್ನ ಎಲ್ಲರಿಗೂ ನನ್ನ ಒಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ದಟ್ ಮಂಗಳೂರು ಈಸ್ ಒನ್ ಪರ್ಫೆಕ್ಟ್ ಪ್ಲೇಸ್. ಈ ಒಂದು ಡೈವರ್ಸಿಟಿಯನ್ನು ನಾವು ಆಚರಣೆ ಮಾಡುವ ಒಂದು ಪರ್ಫೆಕ್ಟ್. ನಮ್ಮ ಕಲ್ಚರ್ ಹಾಗೆ ಇತ್ತು, ಅದರಲ್ಲಿ ಎರಡು ಮಾತಿಲ್ಲ. ಎರಡನೇದು, ನಾನು ಇಲ್ಲಿರುವಾಗ ನಾನು ಇವತ್ತು ಎಲ್ಲ ಮಕ್ಕಳನ್ನು ನೋಡ್ತಾ ಇದ್ದೀನಿ. ನನಗೆ ಗೊತ್ತಿದೆ ಮಂಗಳೂರಲ್ಲಿ ಯಾರಿಗೆ ನನ್ನ ಇಷ್ಟ ಇದೆಯೋ ಇಲ್ಲೋ, ಮಕ್ಕಳಿಗೆ ಬಹಳ ಇಷ್ಟ ಇದೆ ಅಂತ. ಯಾಕಂದ್ರೆ ಇವತ್ತು ನನಗೆ ಮಳೆ ಬಂದ್ರೆ ಮೀಮ್ಸ್ ಬರ್ತಿದೆ. ನಮ್ಮ DC ಅಂಕಲ್ ಇದ್ದಾರೆ, ಇವತ್ತಿರುವ DC ಅಂಕಲ್ ಒಳ್ಳೆ DC ಅಂಕಲ್. ನಾನು ಹೇಳಿದೆ ಅವರಿಗೆ, ನೀನ್ ನನ್ನನ್ನು ಬೀಟ್ ಮಾಡಬೇಕು ಅಂತ. ಅವ್ರು ಬೀಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಕೂಡ ನಾವು ಖುಷಿಯಾಗಿದ್ರೆ ಮಾತ್ರ ನಡೀತದೆ. ನಮ್ಮ ಬದುಕಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ಡೈವರ್ಸಿಟಿ, ಎಷ್ಟೇ ಪ್ರಾಬ್ಲಮ್ ಬರಲಿ, ನಾವು ಬರೀ ಖುಷಿಯಿಂದ ಮಾತ್ರ ಅದನ್ನು ಟ್ಯಾಕಲ್ ಮಾಡಕ್ಕಾಗ್ತದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ, ಹಿರಿಯರೆಲ್ಲರೂ ಇದ್ದಾರೆ, ಅವ್ರಿಗೆ ಕೂಡ ಹೇಳ್ತೀನಿ, ಬಹಳ ಜನ ಬಹಳ ಸ್ಯಾಡ್ ಆಗಿಬಿಟ್ಟಿದ್ದಾರೆ. ಏನಪ್ಪ ಪರಿಸ್ಥಿತಿ ಹೀಗಾಗಿದೆ ಹಾಗಾಗಿದೆ ಅಂತ. ಬಟ್ ಯಾವುದು ನಾವು ಒಂದು ಸ್ಯಾಡ್ನೆಸ್ ಇಂದ ಮ್ಯಾನೇಜ್ ಮಾಡಕ್ಕಾಗಲ್ಲ, ಅಥವಾ ಒಂದು ಕೋಪದಿಂದ ಮ್ಯಾನೇಜ್ ಮಾಡಕ್ಕಾಗಲ್ಲ. ಎಲ್ಲ ಪರಿಸ್ಥಿತಿಯನ್ನು ನಾವು ಸಂತೋಷವಿಂದನೇ, ಆಚರಣೆಯಿಂದನೇ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ಈ ಸಾರಿ ಕಳೆದ ಒಂದು 3 ವರ್ಷಗಳಿಂದ, 3 ವರ್ಷ ಇಲ್ಲ, 1 ವರ್ಷ ಇಟ್ಕೊಳ್ಳೋಣ, 1 ವರ್ಷದಿಂದ ಸಂವಿಧಾನದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಅಂದ್ರೆ ನಾನು ಇಲ್ಲಿ ಜಿಲ್ಲಾಧಿಕಾರಿ ಆಗುವಾಗ ಕೂಡ ಅಷ್ಟು ಗೊತ್ತಾಗ್ಲಿಲ್ಲ. ಕಳೆದ ಒಂದು ವರ್ಷದಿಂದ ಎಲ್ಲರಿಗೂ ಸಂವಿಧಾನ ಬಗ್ಗೆ ಗೊತ್ತಾಗಿದೆ. ನಾವು ಕೂಡ ಪಾರ್ಲಿಮೆಂಟ್ ಅಲ್ಲಿ ಇವತ್ತು, ಬೈ ದ ವೇ, ನಾನೀಗ ಪಾರ್ಲಿಮೆಂಟ್ ಒಳಗಡೆ ಹೋಗಿದ್ದೀನಿ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಹೋಗಿದ್ದೀನಿ. ಈಗ ಪಾರ್ಲಿಮೆಂಟ್ ಒಳಗಡೆ ಹೋಗಿದಾಗ ನಾವು ಕೂಡ ಈ ಒಂದು ಓದ್ ತಗೊಳ್ಳುವಾಗ ಸಂವಿಧಾನ ಬುಕ್ ಅನ್ನು ನಾವು ತೋರಿಸ್ತಾ ಇದೀವಿ, ನೋಡಿ ಇದು ನಾವು. ಸೊ ಹಾಗಾಗಿ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಗೊತ್ತಿದೆಯೋ ಇಲ್ವೋ, ಸಂವಿಧಾನದ ಮೌಲ್ಯಗಳ ಬಗ್ಗೆ ಗೊತ್ತಿರಬೇಕು. ಆ ಪ್ರೀತಿಯಿಂದ ವಿಭಿನ್ನತೆಯನ್ನು ಆಚರಣೆ ಮಾಡುವ ನಮ್ದೇನೊಂದು ಬೇಸಿಕ್ ಇನ್ಸ್ಟಿಂಕ್ಟ್ ಇದೆ, ಅದನ್ನು ನಾವು ಎತ್ತಿ ಹಿಡಿಯಬೇಕು. ಮತ್ತೆ ಇನ್ ಮೈ ಒಪಿನಿಯನ್, ಪಾಲಿಟಿಕ್ಸ್ ಹ್ಯಾಸ್ ಟು ಬಿ ಫಾರ್ ದ ಫ್ಯೂಚರ್. ನಾವೆಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಲಾಂಚ್ ಅಲ್ಲಿ ಇದೀವಿ. ಪಾಲಿಟಿಕ್ಸ್ ಇಸ್ ಫಾರ್ ದಿ ಚಿಲ್ಡ್ರನ್. ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಏನು ಒಳ್ಳೇದಿದೆ ಅದನ್ನು ನಾವು ಮಾಡಬೇಕು. ಇವತ್ತು ನಮ್ಮ ಮಂಗಳೂರಲ್ಲಿ ಬಹಳ ಜನಕ್ಕೆ ಪೊಲಿಟಿಕಲ್ ಎನಿಮಿಟಿ ಎಲ್ಲ ಇದೆ, ಮತ್ತೆ ಐಡಿಯಾಲಜಿಕಲ್ ಎನಿಮಿಟಿ ಕೂಡ ಇದೆ. ನಂದು ಒಂದೇ ಒಂದು ಪ್ರಶ್ನೆ, ನಿಮ್ಮ ಮನೆಗೆ ಯಾವುದು ಒಳ್ಳೇದಂತ ನಿಮ್ಗೆ ಗೊತ್ತಿದೆ? ನಮ್ಮ ಮನೆಗೆ ಈ ಸಮಾಧಾನ, ಪ್ರೀತಿ, ಸಂತೋಷ ಇಷ್ಟೇ ಒಳ್ಳೇದು ಅಂತ ಎಲ್ಲ ಪೋಷಕರಿಗೂ ಗೊತ್ತಿದೆ. ಅದನ್ನು ನೋಡಿ ನಿಮ್ಮ ಪೊಲಿಟಿಕಲ್ ಐಡಿಯಾವನ್ನು ನೀವು ಸೆಲೆಕ್ಟ್ ಮಾಡಬೇಕು. ಹಾಗಾಗಿ ಪಾಲಿಟಿಕ್ಸ್ ಈಸ್ ಓನ್ಲಿ ಫಾರ್ ದಿ ಫ್ಯೂಚರ್ ಜನರೇಷನ್. ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್
ಎಲ್ಲರೂ ಕೂಡ ನಾವು ಮುಂದೆ ಇರುವ ಜನರೇಷನ್ಗೋಸ್ಕರ ನಾವು ಪಾಲಿಟಿಕ್ಸ್ ಮಾಡಬೇಕು. ಎರಡನೇದು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಕೂಡ ನಾವು ಇನ್ವಾಲ್ವ್ ಆಗಬೇಕು. ಬಹಳ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇದೆ, ನಾವು ಈ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ. ಬಟ್ ಹಾಗೆ ಹೋಗ್ಬಿಟ್ರೆ ದೆನ್ ದರ್ ಇಸ್ ನೋ ಪಾಯಿಂಟ್. ಇದನ್ನು ನಾನೇ ಬಹಳ ವರ್ಷ ಮೇಲೆ ನನಗೆ ಅರ್ಥ ಆಯ್ತು. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದೋಸ್ ಥಿಂಗ್ಸ್. ಬಟ್ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇರೋ ವಿಷಯ, ನೀವೆಲ್ಲರೂ ಕೂಡ ಖುಷಿಯಾಗಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಕಾಂಪಿಟಿಷನ್ ಅಂತ ಒಂದು ವಿಷಯ ಇದೆ. ಎಲ್ಲ ಮಕ್ಕಳು ಒಬ್ಬರಿಗೊಬ್ಬರು ಕಾಂಪೀಟ್ ಮಾಡಬೇಕು ಅಂತ ನಾವು ಅವರಿಗೆ ಪುಷ್ ಮಾಡ್ತೀವಿ, ಪೇರೆಂಟ್ಸ್ ಕೂಡ ಟೀಚರ್ಸ್ ಕೂಡ. ಇದನ್ನು ನಾವು ಸ್ವಲ್ಪ ನಿಲ್ಲಿಸಬೇಕಾಗ್ತದೆ. ಇದು ಅಷ್ಟು ಸರಿಯಾದ ವಿಷಯ ಅಲ್ಲ. ಒಪ್ತೀರಾ ಮಕ್ಕಳೇ? ಎಲ್ಲ ಒಪ್ತಿರಲ್ಲ? ವೈ ಕಾಂಟ್ ವಿ ಕೋಆಪರೇಟ್? ವೈ ಶುಡ್ ವಿ ಓನ್ಲಿ ಕಾಂಪೀಟ್? ವಿ ಕ್ಯಾನ್ ಕೋಆಪರೇಟ್. ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಲೈಫ್ ಸ್ಟೈಲ್ ವಿಚ್ ಬಿಲೀವ್ಸ್ ಇನ್ ಕೋಆಪರೇಷನ್, ನಾಟ್ ಇನ್ ಕಾಂಪಿಟಿಷನ್. ನೀವು ಇವತ್ತು ಟ್ರೈಬಲ್ ಕಲ್ಚರ್ ಹೋಗಿ ನೋಡಿದ್ರೆ ಅಲ್ಲಿ ಕಾಂಪಿಟೇಷನ್ ಇಲ್ಲ, ಅಲ್ಲಿ ಕೋಆಪರೇಷನ್ ಇದೆ. ಬರೀ ನಮ್ಮ ಈ ಒಂದು 100 ವರ್ಷದಿಂದ ಕಾಂಪೀಟ್ ಮಾಡಿ ಮಾಡಿ ನೀವೆಷ್ಟು ಮಾರ್ಕ್ ತಗೊಂಡಿದೀಯಾ, ನಾನು A ಕ್ಲಾಸ್, B ಕ್ಲಾಸ್, A B C D ಅಂತ ಮಕ್ಕಳಿಗೆಲ್ಲ ಒಂಥರ ರೇಸಲ್ಲಿ ಓಡಿಸ್ಬಿಟ್ಟಿದೀವಿ. ಇದನ್ನು ಸ್ವಲ್ಪ ನಾವು ನಿಲ್ಲಿಸಬೇಕಾಗ್ತದೆ. ದೊಡ್ಡವರಿಗೆ ಹೇಳ್ತಾ ಇದ್ದೀನಿ, ಕೋಆಪರೇಟ್ ಮಾಡುವ ಹ್ಯಾಬಿಟ್ ಅನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ. ಅಂಡ್ ಆಲ್ಸೋ we should make the world so that they are all celebrating each other's differences. That is what I think we should make, and that is the only thing that will make mother happy. ಬೇರೆಯವರೆಲ್ಲ ಬಿಡಿ, ಈ ತರ ಒಂದು ಸಮಾಜವನ್ನು ನಾವು ಕಟ್ಟಲಿಕ್ಕೆ ಹೋದ್ರೆ ಮಾತ್ರ ಮದರ್ ತೆರೇಸಾ ಅಂತವರಿಗೆ ನಾವು ಮಾಡುವ ಒಂದು ದೊಡ್ಡ ಒಂದು ಗ್ರಾಟಿಟ್ಯೂಡ್ ಅಂತ ನನ್ನ ಅನಿಸ್ತಾ ಇದೆ. ಮತ್ತೆ ಆಲ್ವೇಸ್ ಮ್ಯಾಂಗ್ಳೂರ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಮೈ ಜಾಬ್ ಹಿಯರ್ ಇನ್ನು ಕಂಪ್ಲೀಟ್ ಆಗಲಿಲ್ಲ, ಮಾಡಬೇಕು, ಜಾಸ್ತಿ ಮಾಡಬೇಕು, ಇನ್ನು ಜಾಸ್ತಿ ಜನರ ಜೊತೆಗೆ ಮಾತಾಡಬೇಕು. ಈ ಐಡಿಯಾ ಆಫ್ ಮೆಜಾರಿಟಿ ಅಂಡ್ ಮೈನಾರಿಟಿ ಅಂತ ಒಂದಿದೆ. ನಾನು ಹೇಳ್ತೀನಿ, ಸಾಮರಸ್ಯವನ್ನು, ಸಮಾಜವನ್ನು, ಸಂತೋಷವನ್ನು ನಂಬುವವರೇ ಇಲ್ಲಿ ಮೆಜಾರಿಟಿ. ಇದನ್ನು ನಂಬುವಾದವರು ಮೈನಾರಿಟಿ. ಹೀಗೆ ನಾನು ಮೆಜಾರಿಟಿ ನೋಡ್ತೀನಿ. ನೀವು ಯಾವ ಧರ್ಮದಲ್ಲಿ ಬೇಕಾದ್ರೆ ಇರಬಹುದು, ಯಾವುದೇ ಒಂದು ಇದನ್ನು ನೋಡಬಹುದು, ಯಾವುದೇ ಭಾಷೆ ಮಾತಾಡಬಹುದು. ಬಟ್ ನೀವು ಈ ಸಮಾಜವನ್ನು, ಸಾಮರಸ್ಯವನ್ನು, ವಿಭಿನ್ನತೆಯನ್ನು ನಂಬಿದ್ರೆ, ಸಂವಿಧಾನವನ್ನು ನಂಬಿದ್ರೆ, ಭಾರತದ ಐಡಿಯಾ ಆಫ್ ಇಂಡಿಯಾವನ್ನು ನಂಬಿದ್ರೆ ನೀವು ನಮ್ಮ ಕಡೆಯವರು, ನಾವೇ ಮೆಜಾರಿಟಿ. ಇದನ್ನು ನಮ್ಮದೇ ಇರೋರು ಒಂದು ಜನ ಇದ್ದಾರೆ, ಅವರೆಲ್ಲ ಕಡಿಮೆ ಇದ್ದಾರೆ, ಅವರೇ ಮೈನಾರಿಟಿ. ಹಾಗಾಗಿ ಈ ಮೆಜಾರಿಟಿ ಯಾರಿದ್ದಾರೆ, ಪ್ರೀತಿ ಮಾಡುವವರು, ವಿಶ್ವಾಸ ಮಾಡುವವರು, ಇವರೆಲ್ಲ ಒಟ್ಟಿಗೆ ಸೇರಿ ಮಂಗಳೂರನ್ನು ಕಟ್ಟಬೇಕು. ಇದನ್ನು ನಮ್ಮದೇ ಇರುವ ಮೈನಾರಿಟಿ ಹತ್ರ ಯಾಕೆ ಮಂಗಳೂರನ್ನು ಕೊಟ್ಬಿಡ್ತಾ ಇದ್ದೀವಿ? ಕೊಡಬಾರ್ದು. ನಾವೆಲ್ಲ ಒಟ್ಟು ಸೇರ್ಬೇಕು, ನಾವೆಲ್ಲ ಒಂದು ದೊಡ್ಡ ಒಂದು ವಾಯ್ಸ್ ಆಗಿ ಆಗಬೇಕು. ಅದರ್ವೈಸ್ ಏನಾಗಿದೆ, ನಾನು ನೋಡ್ತಾ ಇದ್ದೀನಿ ಕಳೆದ ಒಂದು 10 ವರ್ಷದಿಂದ ಮಂಗಳೂರು ಆ ಮೈನಾರಿಟಿ ಕೈಗೆಟಗೆ ಹೋಗ್ಬಿಟ್ಟಿದೆ. ಯಾರನ್ನು ಪ್ರೀತಿಯನ್ನು ಮಾಡಲ್ಲ, ಯಾರು ದ್ವೇಷವನ್ನು ಇಟ್ಕೊಂಡು ಒಂಥರ ಅಗ್ರೆಸಿವ್ ಆಗಿದ್ದಾರೆ, ಅವ್ರ ಕೈಯಲ್ಲಿ ನಾವು ಸಮಾಜವನ್ನು ಕೊಡಬಾರ್ದು. ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಪಾರ್ಟಿ ಇರಲಿ, ನೋ, ವಿ ಶುಡ್ ನಾಟ್ ಗಿವ್. ನಾವೆಲ್ಲ ಒಟ್ಟಿಗೆ ಸೇರ್ಬೇಕು. ಯಾಕೆ ಒಟ್ಟಿಗೆ ಸೇರಬೇಕು? ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ, ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ಲೇಬೇಕಲ್ಲ. ನಿಮ್ಮ ಮಕ್ಕಳಿಗೋಸ್ಕರ ನೀವು ದುಡಿತೀರಿ, ಅವರಿಗೆ ಎಲ್ಲ ಕೊಡ್ತೀರಿ, ಮತ್ತೆ ಅವ್ರಿಗೆ ಒಳ್ಳೆ ಸಮಾಜ ಕೊಡದೆ ಹೋದ್ರೆ ವಾಟ್ ಇಸ್ ದ ಪರ್ಪಸ್? ದರ್ ಇಸ್ ನೋ ಪರ್ಪಸ್. ಸೊ ಐ ಥಿಂಕ್ ಆಲ್ ದ ಎಲ್ಡರ್ಸ್, ವಿ ಕೆನಾಟ್ ಕೀಪ್ ಕ್ವೈಟ್ ಸೀಯಿಂಗ್ ಆಲ್ ದಿಸ್. ನಾವು ಒಟ್ಟಿಗೆ ಸೇರಬೇಕು. ನಾವು ಭಾರತವನ್ನು, ಚಿಂತನೆಯನ್ನು ನಂಬುವರು, ನಾವು ಭಾರತೀಯರು ಅಂತ ನಾವು ಒಟ್ಟಿಗೆ ಸೇರಬೇಕು. ಈ ಒಂದು ಸಾಮರಸ್ಯವನ್ನು ಬಿಲ್ಡ್ ಮಾಡಬೇಕು. ಮತ್ತೆ ವಿಭಿನ್ನತೆಯನ್ನು ಆಚರಣೆ ಮಾಡುವ ಮಂಗಳೂರು. ನಾನು ನೋಡಿರೋ ಮಂಗಳೂರು, ಹೊರಗಡೆ ಜನರಿಗೆ ಬೇರೆ ತರ ಇರಬಹುದು, ಅವ್ರು ನ್ಯೂಸ್ ಏನನ್ನ ಕೇಳಬಹುದು. ಆದ್ರೆ ನಾನು ನೋಡಿದವರೆಗೆ ಇಲ್ಲಿ ಪ್ರತಿ ಒಂದು ವಿಭಿನ್ನತೆಯನ್ನು ಆಚರಣೆ ಮಾಡುವ ಒಂದು ಮನಸ್ಥಿತಿ ಇದೆ. ಅದನ್ನು ನೋಡಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಾಗಾಗಿ ನಿಮ್ಗೆಲ್ಲರಿಗೂ ವಿನಂತಿ ಏನಂದ್ರೆ, ಅದನ್ನು ನಾವು ವಾಪಸ್ ನಮಗೆ ಗೊತ್ತಿದೆ, ಆದ್ರೆ ವಾಪಸ್ ನಾವು ಎಲ್ಲರಿಗೂ ಹೇಳಬೇಕಾಗ್ತದೆ. ಮಂಗಳೂರು ಹ್ಯಾಸ್ ಟು ಪ್ರೋಗ್ರೆಸ್. ಮಂಗಳೂರು ಕೆನಾಟ್ ಬಿ ಸ್ಟಾಗ್ನೆಂಟ್. ಓಕೆ, ಸೊ ಮೈ ರಿಕ್ವೆಸ್ಟ್ ಟು ಆಲ್ ಎಲ್ಡರ್ಸ್, ನಾಟ್ ದ ಚಿಲ್ಡ್ರನ್, ಆಲ್ ಎಲ್ಡರ್ಸ್ ಇಸ್ ದಟ್ ನಾವು ಆ ಸಮಾಜವನ್ನು ಒಂದು ಸ್ಟ್ರಾಂಗ್ ಆಗಿ ಕಟ್ಟಬೇಕು. ಅಂಡ್ ಮೈ ರಿಕ್ವೆಸ್ಟ್ ಟು ಆಲ್ ದ ಚಿಲ್ಡ್ರನ್ ಇಸ್, what is my request? Can anybody tell? To all the children? No? Yes.
But I'm not going to give that advice. I'm going to give only one request to you. Be happy. Itira, will you be happy? All the very best. I will tell DC uncle to overtake me. Thank you.